ಹಾಯ್ ನಮಸ್ತೆ ಫ್ರೆಂಡ್ಸ್. ಮತ್ತೊಂದು ಡಿಸೈನು ಕ್ರೋಶಾ ವರ್ಕು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸಿಂಪಲ್ಲಾಗಿರುತ್ತೆ, ಎಲ್ಲರೂ ನೋಡಿಕೊಂಡು ಕಲ್ತ್ಕೋಬೋದು. ನಮ್ಮ ಸೀರೆಗೆ ನಾವೇ ಹಾಕ್ಕೋಬೋದು, ಬೇಕಾದರೆ ಬೇರೆಯವ್ರ ಸೀರೆಗೂ ಹಾಕ್ಕೊಡ್ಬೋದು. ಈ ರೀತಿ ನೋಡಿ, ಮೊದಲು ನಾನು 7 ಎಳೆ ದಾರ ತೊಗೊಂಡು ಈ ರೀತಿ ಗಂಟಾಕಿಕೊಂಡಿದ್ದೀನಿ. ಗಂಟಾಕಿರೋದನ್ನ ನಾನು ಮೊದಲೇ ಹೇಳಿದ್ದೀನಿ, ಸೀರೆ ಫ್ರಂಟ್ ಸೈಡ್ ಯಾವಾಗಲೂ ನಮ್ಮ ಕಡೆ ಇರಬೇಕು. ಉಲ್ಟಾಯಿಂದ ನಾವು ಗಂಟಾಕಿರೋ ಥ್ರೆಡ್ನ ತೊಗೊಂಡು ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ಈ ಥರ ಚುಚ್ಚಿ ಆ ಕಡೆ ಇರೋ ನೀಡಲ್ನ ಥ್ರೆಡ್ನ ನಮ್ಮ ಕಡೆ ತೊಗೊಂಡು ನಾಟ್ ಹಾಕ್ಕೋಬೇಕು. ನಾನು ಮತ್ತೊಂದು ನಾಟ್ ಹಾಕ್ಕೋತಾ ಇದ್ದೀನಿ ನೋಡಿ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಸೇಮ್ ಅದೇ ರೀತಿ ನಾಟ್ ಹಾಕ್ಕೊಳ್ಳಿ. ನೋಡಿ, ನಾನು 2 ನಾಟ್ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗು. ಈಗ ಕ್ರೋಶಾ ಕಡ್ಡಿ ಮೇಲೆ 4 ಚೈನ್ ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ಚೈನ್ ಮಾಡಿಕೊಂಡು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಸೀರೆನ ನೀಟಾಗಿ ಇಟ್ಕೊಳ್ಳಿ. ಮತ್ತು 4 ಚೈನ್ ಮಾಡ್ಕೊಳ್ಳೋಣ. 4 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲೂಸ್ ಆಗಿಬಿಟ್ಟು ನೋಡಿಕೊಂಡು ನಾಟ್ ಹಾಕ್ಕೊಳ್ಳೋಣ ನೋಡಿ. ಈಗ ಕುಚ್ಚಿಗೆ ಮತ್ತು ಒಂದು ಡಿಸೈನ್ಗೆ ಸ್ಟಾರ್ಟಿಂಗು 2 4 ಚೈನ್ ತೊಗೊಂಡು ನಾಟ್ ಹಾಕ್ಕೊಳ್ಳಿ ನೋಡಿ. ನಾನು ಫಿಶ್ ಬೀಡ್ಸ್ ತೊಗೊಂಡಿದ್ದೀನಿ. ಸೀರೆ ಕಾಪರ್ ಕಲರ್ ಇರೋದ್ರಿಂದ ಸಿಲ್ವರ್ ಬೀಡ್ಸ್ ತೊಗೊಂಡಿದ್ದೀನಿ. ನಾನು ಫಿಶ್ ಬೀಡ್ಸ್ ತೊಗೋತಾ ಇದ್ದೀನಿ, ಇದೇ ಕೇಳಿದ್ದಾರೆ, ಅದಕ್ಕೋಸ್ಕರ. ಸ್ಯಾರಿ ಬಾರ್ಡ್ರ್ ಯಾವ ಕಲರ್ ಇದ್ದರೆ ಆ ಕಲರ್ ನೋಡಿಕೊಂಡು, ಕಾಪರ್ ಆದರೂ ಸರಿ, ಗೋಲ್ಡ್ ಆದರೂ ಸರಿ, ಸಿಲ್ವರ್ ಆದರೂ ಸರಿ, ಆ ಥರ ಬೀಡ್ಸ್ ಕಾಂಬಿನೇಷನ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕಾಪರ್ ಕಲರ್ಗೆ ಮತ್ತು ಸಿಲ್ವರ್ ಕಲರ್ಗೆ ನಾವು ಗೋಲ್ಡ್ ಬೀಡ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೆ ನೋಡಿ, ಬೀಡ್ಸ್ ಹಾಕ್ಕೊಂಡು ಈಗ ಬೀಡ್ಸ್ನ ನಾಟ್ ಮಾಡ್ಕೊಂಡಿದ್ದೀನಿ. ನಾಟ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾಟ್ ಹಾಕ್ಕೋತಾ ಇದ್ದೀನಿ ನೋಡಿ. ಈ ರೀತಿ ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಆರಾಮಾಗಿ ಪ್ರತಿಯೊಬ್ಬರು ಕಲ್ತ್ಕೊಬೋದು. ಮತ್ತೆ 4 ಚೈನ್ ಮಾಡ್ಕೋತಾ ಇದ್ದೀನಿ ನೋಡಿ. ಅದು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾಟ್ ಹಾಕ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. ನೋಡಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಳ್ಕೋಬೇಕು ಅಂತ. 4 ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟ್ ಹಾಕ್ಕೊಳ್ಳೋಣ. ಬೀಡ್ಸ್ಗೆ ಸ್ಟಾರ್ಟಿಂಗ್ ಸೀರೆಗೆ ಮೊದಲು 2 ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ಸ್ ಆ್ಯಡ್ ಮಾಡಿಕೊಂಡು ಮತ್ತೆ 3 ಸರಿ 4 ಚೈನ್ ಹಾಕ್ಕೊಂಡು ಮತ್ತು ಈಗ ನಾವು ಥ್ರೆಡ್ ತೆಗೆದು ಬೀಡ್ಸ್ ಆ್ಯಡ್ ಮಾಡಿಕೊಂಡು ಬೀಡ್ಸ್ಗೆ ನೋಡಿ ಮೊದಲು ಲಾಕ್ ಮಾಡಿಕೊಂಡು ಬೀಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಸ್ಯಾರಿಗೆ ಸೇರಿಸಿ ನಾಟ್ ಹಾಕ್ಕೋತಾ ಇದ್ದೀನಿ. ಈಗ ಮತ್ತೆ 4 ಚೈನ್ ಮಾಡ್ಕೊಳ್ಳೋಣ. 2 3 4 ಎಲ್ಲ ಒಂದೇ ಸಮ ಇರಲಿ, ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ. ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ಡಿಸೈನು ಏರುಪೇರು ಬರುತ್ತೆ. ಮತ್ತೆ 4 ಚೈನ್ ಹಾಕ್ಕೋತಾ ಇದ್ದೀನಿ ನಾನು. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾಟ್ ಹಾಕ್ಕೋತಾ ಇದ್ದೀನಿ. ಸ್ಯಾರಿ ಫುಲ್ಲು ಇದೇ ರೀತಿ ಬೀಡ್ಸು 3 4 ಚೈನು ಬೀಡ್ಸು ಥರನೇ ಫುಲ್ಲು ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ ಈ ಡಿಸೈನ್ನ. ಇದು ಫಸ್ಟ್ ಲೇಯರ್ ಆಗುತ್ತೆ ನೋಡಿ. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಬರುತ್ತೆ. 2 ಚೈನ್ ಬಂದು ಬೀಡ್ಸ್ ಬಂದು ಆಮೇಲೆ 4ರಂತೆ 3 ಚೈನ್ 3 ಚೈನ್ ಬರುತ್ತೆ. ಇದೇ ರೀತಿ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಚೈನು 1 ಬೀಡು 4 ಬರೋದು, 3 ಚೈನು 1 ಬೀಡು, ಇದೇ ರೀತಿಯೇ ನೋಡಿಕೊಂಡು ಹಾಕ್ಕೊಳ್ಳಿ. ಬೀಡ್ಸು ಸಹ ನಾನು ಫಿಶ್ ಬೀಡ್ಸು ಫಸ್ಟು ಫ್ರಂಟ್ ಸೈಡಿಂದ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಲ್ವ, ಅದೇ ಥರನೇ ತಗೊಳ್ಳಿ. ಮತ್ತೆ ಏನಾದರೂ ಬ್ಯಾಕ್ ಸೈಡ್ ನಾವು ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀವಿ ಅಂದರೆ ಮತ್ತೆ ಫಿಶ್ ಬೀಡ್ಸು ಉಲ್ಟಾ ಆಗೋಗ್ಬಿಡುತ್ತೆ ನೋಡಿ. ಸ್ಯಾರಿ ಫುಲ್ ಸೇಮ್ ಇದೇ ಥರನೇ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಮಾತ್ರ ಒಂದೊಂದು ಸರಿ 2 ಇಲ್ಲ 3 ಬಂದುಬಿಡುತ್ತೆ ನೋಡಿ. ನಂದು ಲಾಸ್ಟಲ್ಲಿ 3 ಬಂದಿದೆ ಚೈನು. ಅದು ಏನು ಮಾಡೋಕ್ಕಾಗಲ್ಲ, ಲಾಸ್ಟಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ನೆಕ್ಸ್ಟ್ ಲೇಯರು ಸೇಮ್ ಕಲರಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೇಮ್ 7 ಎಳೆ ದಾರ ಗಂಟಾಕಿಟ್ಕೊಂಡು ಸ್ಯಾರಿ ಬ್ಯಾಕ್ ಸೈಡು ಈ ರೀತಿ ನಾಟ್ ಇಟ್ಕೊಂಡು ಫ್ರಂಟ್ ಸೈಡಿಂದ ಕ್ರೋಶಾ ಕಡ್ಡಿ ಹಾಕಿ ನೋಡಿ ಈ ರೀತಿ ಎಳ್ಕೊಂಡು ನಾಟ್ ಹಾಕ್ಕೊಳ್ಳಿ ನೋಡಿ. ಮತ್ತೊಂದು ನಾಟ್ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಥ್ರೆಡ್ ಸೇರಿಸ್ಕೊಂಡು
ಎಳ್ಕೊಳ್ಳಿ. ಒಂದು ದಾರ 2 ದಾರ ಬಿಟ್ಟೋಗಿದ್ರು ಕೂಡ ಅದನ್ನ ನೀಟಾಗಿ ನೋಡಿಕೊಂಡು ಎಳ್ಕೊಳ್ಳಿ. ನೋಡಿ ಈ ರೀತಿ ನಾಟ್ ಹಾಕ್ಕೊಳ್ಳಿ. 2 ನಾಟ್ ಹಾಕ್ಕೊಳ್ಳಿ, ಗಟ್ಟಿ ಇರುತ್ತೆ. ಅದಕ್ಕೋಸ್ಕರ ಚೈನ್ ನೀಡ್ಲ್ ಮೇಲೆ ಮತ್ತೆ ನಾವು 4 ಸರಿ ಕ್ರೋಶ ತೊಗೊಳೋಣ. 4 ಚೈನ್ ತೊಗೊಂಡು ನಾವು ಸ್ಟಾರ್ಟಿಂಗ್ ಲೇಯರಲ್ಲಿ ಏನು ನಾವು ನಾಟ್ ಹಾಕ್ಕೊಂಡಿದ್ವೋ ಅದೇ ನಾಟ್ ಒಳಗಡೆಯಿಂದ ಮತ್ತೊಂದು ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ನಾಟ್ ಹಾಕ್ಕೊಂಡು ಇವಾಗ ನಾವು ಡಿಸೈನ್ ಕಂಪ್ಲೀಟ್ ಮಾಡೋಣ. ಕ್ರೋಶ ಕಡ್ಡಿ ಮೇಲೆ 2 ಸರಿ ದಾರ ತಗೊಂಡು ನೋಡಿ ಬೀಡ್ಸ್ ಬ್ಯಾಕ್ ಸೈಡ್ ಏನಿದೆ ಥ್ರೆಡ್ಡು, ಆ ಥ್ರೆಡ್ ಒಳಗಡೆಯಿಂದ ಹೊರಗಡೆಗೆ ಕ್ರೋಶ ಕಡ್ಡಿ ಹಾಕಿ ಹೊರಗಡೆ ಇರೋ ಥ್ರೆಡ್ನ ಕ್ರೋಶ ಕಡ್ಡಿ ಮೇಲೆ ತಗೊಂಡ್ರೆ ನೋಡಿ ಈ ರೀತಿ 3 ಥ್ರೆಡ್ ಆಗುತ್ತೆ. 3ರಲ್ಲಿ 2 ಮತ್ತು 2ರಲ್ಲಿ 2 ಮತ್ತು 2ರಲ್ಲಿ 1 ಅನ್ನೋ ಥರ ನಾವು ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ತಗೊಂಡು ನೋಡಿ ಈ ರೀತಿ ಫಿಶ್ ಬಿಡ್ಸಿಂದ ಏನು ಥ್ರೆಡ್ ಇದೆ ಆ ಥ್ರೆಡ್ ಒಳಗಡೆಯಿಂದ ವರ್ಕ್ ತೊಗೊಂಡು ಮತ್ತೆ ಕ್ರೋಶ ಕಡ್ಡಿ ಮೇಲೆ ಮತ್ತೆ ಥ್ರೆಡ್ ತೊಗೊಂಡು 2ಕ್ಕೆ 1 ಅನ್ನೋ ಥರ ಡಿಸೈನ್ ತೊಗೋಬೇಕು. ಸೇಮ್ ಪ್ಯಾಟ್ರನಲ್ಲೇ ತೊಗೋಬೇಕು. ನೋಡಿ ಈ ರೀತಿ 2ಕ್ಕೆ 1 ನೋಡಿ 2 ಥ್ರೆಡ್ ಇದೆ, 2 ಥ್ರೆಡ್ಡಿಂದ 1 ಥ್ರೆಡ್ ಮಾಡ್ಕೊಳ್ಳಿ. ಕ್ರೋಶ ಕಡ್ಡಿ ಮೇಲೆ 2 ಸರಿ ಥ್ರೆಡ್ ತೊಗೊಳ್ಳಿ, ಮತ್ತು ಹೊರಗಡೆಯಿಂದ 1 ಸರಿ ತಗೊಳ್ಳಿ. ನೋಡಿ 4 ಇರುತ್ತೆ, 3 ಥ್ರೆಡ್ ಇರುತ್ತೆ, 3ರಲ್ಲಿ 2 ಮತ್ತು ಇನ್ನೊಂದು ಸರಿ ತೊಗೊಂಡಾಗ 2 ಇರುತ್ತೆ, ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ರೀತಿ ಸೇಮ್ ಆರ್ಚು ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಫಿಶ್ ಬೀಡ್ಸ್ ಸುತ್ತ ಏನು ಥ್ರೆಡ್ ಬರುತ್ತೋ ಅದು ಸೇಮ್ 14 ಕಂಬ ಹಾಕಬೇಕು. ಇದೇ ರೀತಿ ನೋಡಿಕೊಂಡು ಕೆಲವು ಡಿಸೈನ್ಸ್ಗೆ 12 ಕಂಬ ಬರುತ್ತೆ. ಬೀಡ್ಸ್ ಏನಾದರೂ ಸ್ವಲ್ಪ ಚಿಕ್ಕ ಇದ್ದರೆ ಕಂಬ ಕಮ್ಮಿ ಬರುತ್ತೆ. ಬೀಡ್ಸ್ ಸ್ವಲ್ಪ ದಪ್ಪಕ್ಕೆ ಅಗಲ ಏನಾದರೂ ಇದ್ದರೆ ಕಂಬ ಜಾಸ್ತಿ ಆಗುತ್ತೆ. ಸೇಮ್ ನೋಡಿ ಕ್ರೋಶ ಕಡ್ಡಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಬೀಡ್ಸ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಿಂದ ಹೊರಗಡೆ ತೆಗೆದು ನೋಡಿ ಮತ್ತೆ ಅದೇ ರೀತಿಯೇ 2ಕ್ಕೆ 1 ಅನ್ನೋ ಥರ ನೋಡಿ ಈ ರೀತಿ ಮಾಡಿಕೊಂಡು ಎಳ್ಕೊಳ್ಳಿ. ಒಂದು ಸ್ವಲ್ಪ ಕಾಣಿಸ್ತಿಲ್ಲ, ನೀಟಾಗಿ ಕಾಣಿಸೋ ಥರನೂ ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ನೋಡಿ ತುಂಬ ಎಳಿಲೂಬಾರ್ದು, ತುಂಬ ಲೂಸ್ ಹಾಕಬಾರ್ದು. ಒಂದೇ ಸಮ ನಾವು ಸ್ಟಾರ್ಟಿಂಗ್ ಯಾವ ಥರ ತೊಗೊಂಡಿರ್ತೀವೋ ಲಾಸ್ಟ್ವರೆಗೂ ಅದೇ ಥರನೇ ತೊಗೋಬೇಕು. ನಾನು ಕೌಂಟ್ ಮಾಡ್ಕೋತಾ ಇದ್ದೀನಿ. ಕಂಬನೂ ಸಹ 14, 13 ಆ ಥರ ಹೆಚ್ಚು ಕಮ್ಮಿ ಬಂದರೆ ಡಿಸೈನು ಒಂದು ದೊಡ್ಡದು ಒಂದು ಚಿಕ್ಕದು ಅಂತ ಬಂದುಬಿಡುತ್ತೆ. ನಾವೇನು ಸ್ಟಾರ್ಟಿಂಗು ಎಷ್ಟು ಕಂಬದಿಂದ ನಾವು ಡಿಸೈನ್ ಆರ್ಚನ್ನ ಕಂಪ್ಲೀಟ್ ಮಾಡಿರ್ತೀವೋ ಆರ್ಚನ್ನ ಕಡೆ ಲಾಸ್ಟ್ ಡಿಸೈನ್ವರೆಗೂ ಅಷ್ಟೇ ಕಂಬ ತೊಗೊಂಡು ಆರ್ಚ್ ಕಂಪ್ಲೀಟ್ ಮಾಡಬೇಕು. ನೋಡಿ 2ಕ್ಕೆ 1 ಸೇಮ್ ಇದೇ ಥರನೇ ತಗೊಳ್ಳಿ. 14 ಕಂಬ ಆಗಿದೆ. ಈಗ 14 ಕಂಬದಿಂದ ನಾನು ಆರ್ಚನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೊಳ್ಳೋಣ. ಈಗ ನಾವು ಮೊದಲು ಲಾಕ್ ಏನಿತ್ತೋ ಅದೇ ಲಾಕ್ ಹತ್ರಕ್ಕೇ ಕಂಪ್ಲೀಟ್ ಆಗಿದೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಸೇಮ್ ಇದೇ ರೀತಿಯೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ 4 ಚೈನ್ ಹಾಕ್ಕೊಳ್ಳೋಣ. ಇದು ಬಂದು ಕುಚ್ಚು ಹಾಕೋದಕ್ಕೆ 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇದು ಕುಚ್ಚು ಹಾಕೋದಕ್ಕೆ ಮಧ್ಯದಲ್ಲಿ. ನೆಕ್ಸ್ಟ್ ಮತ್ತೆ ಆರ್ಚ್ಗೆ ಏನಿದೆ ಸೇಮ್ ಅದೇ ರೀತಿಯೇ ತೊಗೊಳೋಣ. ನಾವು ಕ್ರೋಶ ಕಡ್ಡಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಫಿಶ್ ಬಿಡ್ಸ್ ಹಿಂದೆಗಡೆ ಥ್ರೆಡ್ ಏನಿದೆ ಆ ಥ್ರೆಡ್ ಒಳಗಡೆಯಿಂದ ಹೊರಗಡೆಗೆ ಥ್ರೆಡ್ ಎಳ್ಕೊಂಡು
ನೋಡಿ ಇಲ್ಲಿಂದ ಫ್ರಿಶ್ ಬಿಡ್ಸಿಂದೆ ಥ್ರೆಡ್ ಎಳ್ಕೊಂಡು ಎರಡಕ್ಕೆ ಒಂದು, ಎರಡಕ್ಕೊಂದು, ಎರಡಕ್ಕೊಂದು ಇದೇ ರೀತಿ ಪ್ರತಿಯೊಂದು ಆರ್ಚ್ನೂ ಸಹ ಸೇಮ್ ಡಿಸೈನಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದೇ ಲೆಂತ್ಗೆ ತಗೊಳ್ಳಿ ಕಂಬಗಳು ಎಲ್ಲನೂ. ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಡಿಸೈನ್ಸ್ಗೋಸ್ಕರ ಕಾಮೆಂಟ್ ಮಾಡಿ. ನಿಮಗೆ ಬೇರೆ ಯಾವ್ದಾದ್ರು ಡಿಸೈನ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾ ತೋರಿಸ್ತೀನಿ. ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೇಮ್ 14 ಕಂಬ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಫಸ್ಟು ಕ್ರೋಶಾ ಕಡ್ಡಿ ಮೇಲೆ 2 ಸರಿ ಥ್ರೆಡ್ ತೊಗೊಳ್ಳಿ. ಫಿಶ್ ಬಿಡ್ಸ್ ಹಿಂದೆಗಡೆಯಿಂದ ಎರಡಕ್ಕೊಂದು, ಎರಡಕ್ಕೊಂದು, ಎರಡಕ್ಕೊಂದು ಈ ರೀತಿ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡಿಕೊಂಡು 14 ಕಂಬ ಆಗಿದೆ. 14 ಕಂಬದಿಂದ ಒಂದು ಆರ್ಚು ಕಂಪ್ಲೀಟ್ ಆಗಿದೆ. ಸ್ಯಾರಿ ಫುಲ್ ಇದೇ ಥರನೇ ಬರುತ್ತೆ ನೋಡಿ. ಒಂದು ಆರ್ಚ್ ಪಕ್ಕ ಒಂದು ಕುಚ್ಚಿಗೆ ಅಂತ ಕುಚ್ಚು ಕಟ್ಟೋಕ್ಕೆ ಮತ್ತು ಈಗ ಕುಚ್ಚು ಕಟ್ಟೋಕ್ಕೆ 4 ಚೈನ್ ಮಾಡಿಕೊಂಡು ಹಾಕ್ಕೊಳ್ಳೋಣ. 1 2 3 4 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮೊದಲು ನಾವೇನು ಲಾಕ್ ಮಾಡಿದ್ವಿ ಅದೇ ಲಾಕ್ ಒಳಗಡೆಯಿಂದ ಕ್ರೋಶಾ ಕಡ್ಡಿ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಸೇಮ್ ಕ್ರೋಶಾ ಕಡ್ಡಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಫಿಶ್ ಬಿಡ್ಸ್ ಹಿಂದೆ ಥ್ರೆಡ್ ತೊಗೊಂಡು ಎರಡಕ್ಕೊಂದು, ಎರಡಕ್ಕೊಂದು, ಎರಡಕ್ಕೊಂದು ಈ ಥರ ಪ್ರತಿಯೊಂದು ಕಂಬಕ್ಕೂ ಸೇಮ್ ಪ್ಯಾಟ್ರನಲ್ಲೇ ಡಿಸೈನ್ ಹಾಕ್ಕೋಬೇಕು. ನೀಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಲಾಸ್ಟ್ವರೆಗೂ ಇದೇ ಥರನೇ ಸೇಮ್ ಹಾಕ್ಕೊಳ್ಳಿ. ನೋಡಿ ಲಾಸ್ಟಲ್ಲಿ ಈ ರೀತಿ ಸೀರೆ ಕಮ್ಮಿ ಇರುತ್ತಲ್ಲ ನೋಡಿ, ನೀಟಾಗಿ ಹ್ಯಾಂಡಲ್ ಮಾಡಿ ಹಿಡ್ಕೊಂಡು ಸೀರೆನ ತುಂಬ ಸಿಂಪಲ್ ಆಗಿದೆ. ಟ್ರೈ ಮಾಡಿ ಎಲ್ಲರೂ, ಚೆನ್ನಾಗಿರುತ್ತೆ. ಪ್ಲೈನ್ ಸೀರೆ ಹಾಕ್ಕೊಳೋದಕ್ಕಿಂತ ಈ ರೀತಿ ಡಿಸೈನ್ಸ್ ಯಾವುದಾದ್ರೂ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹದಿನಾಲ್ಕು ಕಂಬ ಆಯಿತು. ಕೌಂಟ್ ಮಾಡ್ಕೊಳ್ಳೋಣ ಒಂದು ಸಾರಿ ಎಷ್ಟಿದೆ ಅಂತ. ಕರೆಕ್ಟಾಗಿದೆ ನೋಡಿ. ಈ ಲಾಕು ಒಳಗಡೆಯಿಂದ ನಾವು ಹೊರಗಡೆಗೆ ತೊಗೊಳ್ಳೋಣ. ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ತೊಗೊಳ್ಳಿ. ಎಷ್ಟೆಳೆ ಇದೆ ಅಷ್ಟೆಳೆನೂ ಬರಬೇಕು. ಒಂದೆಳೆ ಮಿಸ್ ಆದರೂ ಕೂಡ ಡಿಸೈನು ಏರುಪೇರು ಬರುತ್ತೆ. ಅದಕ್ಕೋಸ್ಕರ ಮತ್ತೆ 4 ಚೈನ್ ಹಾಕ್ಕೊಂಡು ಲಾಸ್ಟಲ್ಲಿ ಮಾತ್ರ ಒಂದೊಂದು ಸರಿ ಈ ರೀತಿ ನೋಡಿ ಲಾಸ್ಟಲ್ಲಿ ಈ ಡಿಸೈನ್ಗೆ ಸ್ಯಾರಿ ಲೆಂತ್ ಇದ್ದಿದ್ದಕ್ಕೆ ಒಂದು ಕುಚ್ಚು ಎಕ್ಸ್ಟ್ರಾ ಬಂದಿದೆ. ಈ ರೀತಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ನೋಡಿಕೊಂಡು ಥ್ರೆಡ್ ಎಳ್ಕೊಂಡು ಕಟ್ ಮಾಡ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಬಂದಿದೆ ಡಿಸೈನು. ನೀವು ಟ್ರೈ ಮಾಡಿ.